ದೋಸೆ ದೋಸೆ ಮಸಾಲೆ ದೋಸೆ. ಅನ್ನಪೂರ್ಣೇಶ್ವರಿ ಕ್ಯಾಂಟ್ರೀನ್ ಯಾವುದೇ ಅಡುಗೆನ ಒಪ್ಕೊಂಡ್ರು ಕೂಡ ಹಳೆ ವಿಡಿಯೋಗಳಲ್ಲಿ ತೋರಿಸಿರುವಂಗೆ ತುಂಬಾ ಜವಾಬ್ದಾರಿ ತಗೊಂಡು ಕೆಲಸನ ಮಾಡ್ತೀವಿ ಸ್ನೇಹಿತರೆ. ನೋಡ್ಬೋದು ನೈಟ್ ಕೂಡ ಸ್ವಲ್ಪ ಜನಕ್ಕೆ ಅಡುಗೆ ಇತ್ತು, ಅದನ್ನು ಕೂಡ ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೊಂಡು ಮತ್ತೆ ಬೆಳಿಗ್ಗೆ ಏನೇನ್ ಬೇಕೋ ಐಟಮ್ಗಳು ಕೂಡ ರೆಡಿನ ಮಾಡ್ಕೊಳ್ತಾ ಇದೀವಿ ಸ್ನೇಹಿತರೆ. 3 hours later. ಕತ್ಲೆ ಕಳೆದು ಬೆಳಕಾಗಿದೆ, ತಿಂಡಿನ ರೆಡಿ ಮಾಡ್ಬೇಕಲ್ಲ ಸ್ನೇಹಿತರೆ. ಹಳ್ಳಿ ಅಂತಂದ್ಮೇಲೆ ಯಾವ ರೀತಿಯಾಗಿ ಇರುತ್ತೆ ಅಂತ ಗೊತ್ತಿರುತ್ತೆ ಒಂದು ಕಾರ್ಯಕ್ರಮ ನಮ್ಮ ಹಳ್ಳಿ ಹುಡುಗರೊಳಗೆ. ಸಿಟಿಯವ್ರು ಯಾರು ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಗೊತ್ತಿರಲ್ಲ. ನೋಡ್ಬೋದು ಸುಮಾರು 50 ಕೆಜಿ ಬಾತ್ಯನೆ ಮಾಡ್ತಾ ಇದಾರೆ. ಯಾಕೆಂದ್ರೆ ಹಳ್ಳಿ ಕಡೆ ಅಂತ ಅಂದಾಗ ಅಣ್ತಂದಿರು ಸಂಬಂಧಿಕರು ಅಂತ ನೂರಾರು ಜನಗಳು ಬರ್ತಾರೆ, ಅವ್ರಿಗೋಸ್ಕರ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಕಾಫಿ ಟೀ ಇತ್ತು, ಅದ್ರಲ್ಲಿ ಟೀನ ಮಾಡಿ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದಾರೆ. ನನ್ನ ಜವಾಬ್ದಾರಿ ಇರೋದು ಟೊಮೆಟೊ ಬಾತ್ ಮಾಡ್ಬೇಕಾಯ್ತು. ಸುಮಾರು 50 ಕೆಜಿ ಟೊಮೆಟೊ ಬಾತ್ ಅಚ್ಚುಕಟ್ಟಾಗಿ ರೆಡಿನ ಮಾಡಿ ಮಡಗಿದ್ದೀನಿ ಸ್ನೇಹಿತರೆ. ಆಮೇಲೆ ಇದೇ ಕಾರ್ಯಕ್ರಮದಲ್ಲಿ ನಾನ್ ವೆಜ್ ಜಾಸ್ತಿ ಮಾಡಿಸ್ತಾರೆ, ಆದ್ರೆ ಈ ಅಣ್ಣವರು ತುಂಬಾ ಡಿಫ್ರೆಂಟ್ ಅನ್ಸುತ್ತೆ. ವೆಜ್ ಐಟಮ್ ಗಳಲ್ಲೇ ತುಂಬಾ ಡಿಫ್ರೆಂಟ್ ಆಗಿ ಮಾಡಿಸಿದ್ದಾರೆ. ಮಧ್ಯಾಹ್ನದ ಊಟಕ್ಕೆ ಪಲಾವ್ ಬೇಕು ಅಂತ ಹೇಳಿದ್ರು, ಪಲಾವ್ನು ಕೂಡ ಅಚ್ಚುಕಟ್ಟಾಗಿ ರೆಡಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನೋಡ್ಬೋದು ಒಳ್ಳೆ ಗ್ರೀನರಿ ಇರುವಂತ ಪಲಾವ್ ಸ್ನೇಹಿತರೆ. ಈ ರೇಂಜ್ ಆಗಿ ಇತ್ತು ಅಂತಂದ್ರೆ ಒಳ್ಳೆ ಮೆಂತ್ಯ ಪಾಲಕ್ ನ ಕೊಟ್ಟ ಅಂತಂದ್ರೆ ಅದ್ಭುತವಾಗಿ ಬರುತ್ತೆ ಸ್ನೇಹಿತರೆ. ನೋಡ್ಬೋದು ಯಾವ ರೀತಿಯಾಗಿ ಪಲಾವ್ ಕೂಡ ಅಚ್ಚುಕಟ್ಟಾಗಿ ರೆಡಿ ಆಗಿದೆ ಅಂತ ಸ್ನೇಹಿತರೆ. ನೋಡಿರಲ್ಲ, ಅದ್ಭುತವಾದಂತಹ ಪಲಾವ್ ಕೂಡ ರೆಡಿ ಮಾಡಿದೀವಿ. ಮತ್ತೆ ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಏನೇನ್ ಮಾಡಿದೀವಿ ಅನ್ನೋದು ಕೂಡ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಮೊದಲಿಗೆ ಪಲಾವ್ ಅಚ್ಚುಕಟ್ಟಾಗಿ ರೆಡಿ ಮಾಡಿದಂತ ಪಲಾವ್ನ ತೋರಿಸ್ತಾ ಇದ್ದೀನಿ. ಹಾಗೆ ಅವರೆಕಾಳು ನೋಡ್ಬೋದು ಸ್ನೇಹಿತರೆ, ಅವರೆಕಾಳು ಕೂಡ ತುಂಬಾ ಅಚ್ಚುಕಟ್ಟಾಗಿ ಬೆಂದು ಮಸಾಲೆ ಕಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಸಾಂಬಾರ್ ಬಿಡುವ ಸ್ನೇಹಿತರೆ, ಸಾಂಬಾರ್ ಕೂಡ ಅಚ್ಚುಕಟ್ಟಾಗಿ ಸಾಂಬಾರ್ ಕೂಡ ರೆಡಿ ಆಗಿತ್ತು. ಹಾಗೆ ನಮ್ಮ ಸ್ನೇಹಿತರಂತ ಹರ್ಷ ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾನೆ. ನೋಡ್ರಲ್ಲ ಸ್ನೇಹಿತರೆ, ಅವನು ಕೂಡ ಕೆಲಸನ ಮುಗಿಸ್ಕೊಂಡು ಬಂದ. ಮತ್ತೆ ಈಗ ಇನ್ನೊಂದು ಐಟಮ್ ನ ತೋರಿಸ್ತೀನಿ, ಬನ್ನಿ. ಆಮೇಲೆ ರಂಗಣ್ಣವ್ರೆ ತಡ್ಕೊಳ್ರಿ, ಯಾಕ್ರಿ ಆತರ ಪಡ್ತೀರಾ? ಎಲ್ಲಾ ನಾನ್ ವೆಜ್ ಮಾಡಿ ಸಿಂಪಲ್ ಆಗಿ ಅಡ್ಗೆನ ಮುಗಿಸ್ಕೊಡ್ತಾರೆ, ಆದ್ರೆ ಇವ್ರು ವೆಜ್ ಅಡ್ಗೆನ ಮಾಡಿಸಿ ತುಂಬಾ ಡಿಫ್ರೆಂಟ್ ಆಗಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರು. ಅದಕ್ಕೋಸ್ಕರ ದೋಸೆನ ಹೇಳಿದ್ರು. ಯಾರೋ ತೀರೋಗಿದ್ರು ಸ್ನೇಹಿತರೆ. ಈ ಫೋಟೋದಲ್ಲಿ ಕಾಣ್ತಾ ಇದಾರಲ್ಲ, ಇವರೇ ತೀರೋಗಿದ್ದು. ಆ ಭಗವಂತನಲ್ಲೇ ಬೇಡ್ಕೊಳ್ತೀನಿ ಇವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ. ಹಾಗೆ ನಾನು ಕೂಡ ಟೈಮ್ ಆಗಿತ್ತು ಅಂತ ದೋಸೆ ಕಡೆ ಬಂದೆ. ಸ್ಯಾಂಪಲ್ ಗೆ ಸ್ವಲ್ಪ ದೋಸೆನ ಹಾಕೊಂಡೆ, ಅವು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದು. ಹಾಗೆ ಜನ ಜಾಸ್ತಿ ಆಗ್ತಾರೆ ಅಂದ್ಬಿಟ್ಟು ದೋಸೆಗಳ ಸುರಿಮಳೆನೆ ಶುರು ಮಾಡ್ಕೊಂಡೆ ಸ್ನೇಹಿತರೆ. ನೋಡಿರಲ್ಲ, ಯಾವುದೇ ಕಾರ್ಯಕ್ರಮನ ಒಪ್ಕೊಂಡ್ರು ಕೂಡ ಅಷ್ಟೇ ಜವಾಬ್ದಾರಿಯಾಗಿ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ದೋಸೆಗಳ ಸುರಿಮಳೆನ ಹಾಕೊಂಡೆ. ಫೈನಲ್ ಆಗಿ ಮಧ್ಯ ಗ್ಯಾಪ್ ಅಲ್ಲಿ ವಿಡಿಯೋನ ಮಾಡಕ್ಕಾಗ್ಲಿಲ್ಲ, ಯಾಕೆಂತಂದ್ರೆ ದೋಸೆಯ ಜವಾಬ್ದಾರಿ ನಂದಾಗಿತ್ತು. ಅದಕ್ಕೋಸ್ಕರ ದೋಸೆನ ಹಾಕೊಂಡು ಫೈನಲ್ ಆಗಿ ಮಾಡ್ತಿದ್ದೆ. ಹಾಗೆ ಪಾತ್ರೆ ತೊಳೆಯುವ ಕಾರ್ಯಕ್ರಮನು ಕೂಡ ನಮ್ಮ ಕಡೆ ಆಳ್ಗೊಳ್ಳದೇ ಆಗಿತ್ತು. ಅವ್ರು ಕೂಡ ಅಚ್ಚುಕಟ್ಟಾಗಿ ಪಾತ್ರೆಗಳನ್ನ ತೊಳೆದು ಸೈಡ್ಗೆ ಎತ್ಬಿಡ್ತಾ ಇದ್ರು. ಫೈನಲ್ ಆಗಿ ಎಲ್ಲ ಐಟಮ್ ಕೂಡ ಖಾಲಿ ಆಗಿತ್ತು. ಅವರು ಕೂಡ ಖುಷಿ ಆದ್ರು. ಹಾಗೆ ನಮ್ಮ ದಿನಚರಿಯ ಮುಗಿಸುವ ಸಮಯನೂ ಆಯ್ತು. ಸದ್ಯಕ್ಕೆ ಹೋಗಿದ್ ಬರ್ತೀನಿ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಷ್ಟೇ.